ನಮಸ್ಕಾರ ಕರ್ನಾಟಕ. ಉತ್ತರ ಕರ್ನಾಟಕದ ಬೆಳಗಾಂ ಐ ಥಿಂಕ್ ಸೌದತ್ತಿ ಗ್ರಾಮ ಅನ್ಕೊಂತೀನಿ. ಅಲ್ಲಿನ ಗೌರ್ಮೆಂಟ್ ಶಾಲೆಯಲ್ಲಿ ಮುಖ್ಯ ಶಿಕ್ಷಕ ಬಂದ್ಬಿಟ್ಟು ಐ ಥಿಂಕ್ ಮುಸ್ಲಿಂ ಇರ್ತಾನೆ. ಅವನನ್ನು ಅಲ್ಲಿಂದ ಟ್ರಾನ್ಸ್ಫರ್ ಮಾಡಲಿಕ್ಕೆ ಶ್ರೀರಾಮ ಸೇನೆಯ ಸಾಗರ್ ಅಂತೆ ಬೆಳಗಾಂ ಜಿಲ್ಲೆಯ ಅಧ್ಯಕ್ಷ, ಅವನು ಕೃಷ್ಣ ಅನ್ನೋನನ್ನು ಬ್ಲ್ಯಾಕ್ ಮೇಲ್ ಮಾಡಿ, ಅವನು ಕೃಷ್ಣ ಅನ್ನೋನು ಯಾರೋ ಹುಡುಗಿನ ಬೇರೆ ಅನ್ಯ ಜಾತಿಯ ಹುಡುಗಿನ ಪ್ರೀತಿಸ್ತಾ ಇದ್ರೆ ಬ್ಲ್ಯಾಕ್ ಮೇಲ್ ಮಾಡಿ ಅವನ ಕೈಯಲ್ಲಿ ಅವನಿಗೆ ಆ ಸೌದತ್ತಿ ಗ್ರಾಮದ ಆ ಸರ್ಕಾರಿ ಶಾಲೆಯಲ್ಲಿ 45 ಜನ ಮಕ್ಕಳಿದ್ದಾರೆ. ಆ ನೀರಿನ ಟ್ಯಾಂಕ್ಗೆ ವಿಷ ಬೆರೆಸೋಕ್ಕೆ ಅವನಿಗೆ ಒಪ್ಪಿಸ್ತಾನೆ. ಅವನು ಹೋಗಿ ಒಂದು ಶಾಲೆಯ ಬಾಲಕನಿಗೆ 500 ರೂಪಾಯಿ ಕೊಟ್ಟು ಸರ್ಕಾರಿ ಶಾಲೆಯಲ್ಲಿ ಆ 45 ಜನ ಮಕ್ಕಳಿದ್ದಂಥ ಶಾಲೆಯಲ್ಲಿ ಆ ನೀರಿನ ಟ್ಯಾಂಕಿಗೆ ವಿಷ ಬೆರೆಸಿ ಬಂದ್ಬಿಡ್ತಾನೆ. ಅವನಲ್ಲೇ ಆ ಹುಡುಗ ಶಾಲೆಯ ಬಾಲಕ ಇದನ್ನ ವಿಷಾನ ಬೆರೆಸಿ ಬಂದ್ಬಿಡ್ತಾನೆ ಬಾಟ್ಲ್ ಅಲ್ಲೇ ಬಿಸಾಕಿ. ಆಮೇಲೆ ಐ ಥಿಂಕ್ ಭೀಮಾಶಂಕರ್ ಗುಳೇದ್ SP ಬೆಳಗಾಂ SP ಅರೆಸ್ಟ್ ಮಾಡಿದ್ದಾರೆ 3 ಜನನನ್ನ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಏನಕ್ಕೆ ಇದನ್ನ ಮಾಡಿದ್ದು ಅಂತಂದ್ರೆ, ಅವನು ಮುಖ್ಯ ಮಾಸ್ಟರ್ ಹೆಡ್ ಮಾಸ್ಟ್ರು ಮುಸ್ಲಿಂ ಅಂತೆ. ಅವನನ್ನು ಅಲ್ಲಿಂದ ಎತ್ತಂಗಡಿ ಮಾಡಕ್ಕೆ ಈ ಮಕ್ಕಳು ವಿಷ ಕುಡಿಸೋದ್ರೆ ನ್ಯಾಚುರಲ್ ಆಗಿ ಅವ್ನು ಎತ್ತಂಗಡಿ ಆಗ್ತಾರೆ. ಎತ್ತಂಗಡಿ ಮಾಡೋಕ್ಕೋಸ್ಕರ. ಆಮೇಲೆ ಇವ್ರು 3 ಜನ ಹಿಂದೂಗಳು. ಅವನಲ್ಲ ಲೇ ಮುತಾಲಿಕ, ನಿನಗೆ ಏನು ಸಾವು ಬಂದು ಸಾಯ್ತೀಯೋ ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಬರಬಾರ್ದು ರೋಗನೇ ನಿನಗೆ ಬರೋದು ಅಲ್ವೋ. ನಿನ್ನ ಗ್ಯಾಂಗು ಬೆಳಗಾವಿನಲ್ಲಿ ಏನೋ ಮಕ್ಕಳು ಓದೋ ಸ್ಕೂಲ್ಗೆ ವಿಷ ಬೆರೆಸೋರೆ. ಏನೋ ಹೊಟ್ಟೆಗೆ ಏನೋ ತಿಂತೀಯಲ್ಲಿ ಮುತಾಲಿಕ್. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇವನನ್ನ ಜೀರ್ಣ ಮಾಡ್ಕೊಂಡಿದ್ದೀರ. 2013ರಲ್ಲಿ ಸೌದತ್ತಿನಲ್ಲಿ ತಾಲೂಕು ಆಫೀಸ್ ಮೇಲೆ ಏನೋ ಪಾಕಿಸ್ತಾನ ಫ್ಲಾಗ್ ಅನ್ನು ಆರಿಸ್ಬಿಟ್ಟು ಅಲ್ಲಿ ಅಶಾಂತಿಯನ್ನ ಉಂಟು ಮಾಡಿದ್ದ. ಆಗಿನ ಟೈಮಲ್ಲಿ ಹೋಮ್ ಮಿನಿಸ್ಟರ್ ಬಂದ್ಬಿಟ್ಟು ಅಶೋಕ್ ನಮ್ಮನೆ ಹುಡ್ಕೊಂಬಂದಿದ್ದ ಇವನು ಮುತಾಲಿಕು. ಇವನ ಮೇಲೆ ಗುಂಡಾ ಕಾಯ್ದೆ ಹಾಕ್ಬೇಕು ಅಂತ. ಏನಕ್ಕೆ ಅಂತಂದ್ರೆ ಇದು ಏನು ಸಿಂದಗಿ ತಾಲೂಕು ಆಫೀಸ್ ಮೇಲೆ ಪಾಕಿಸ್ತಾನ ಫ್ಲಾಗ್ ಅನ್ನ 4 ಜನ ಹುಡುಗರು ಹೇಳ್ಬಿಟ್ಟು ಹಾಕ್ಸ್ಬಿಟ್ಟವನೆ. ಆಗಿನ ಟೈಮಲ್ಲಿ BJP ಗೌರ್ಮೆಂಟ್ ಇತ್ತು, ಅಶೋಕ್ ಇದ್ದ. ನಾನು ಅಶೋಕನ ಮೇಲೆ ಕಂಪ್ಲೇಂಟ್ ಹಾಕಿದ್ದೆ. ಹಂಗಾಗಿ ನಮ್ಮ ಹತ್ರ ಬಂದ. ನಾನು ಅಶೋಕ್ ಮನೆ ಕರ್ಕೊಂಡೋಗಿದ್ದೆ ಗೂಂಡಾ ಆಕ್ಟನ್ನು ಹಾಕಬೇಡಿ ಅಂತ ಹೇಳಕ್ಕೆ. ಆವತ್ತು ಕೈ ಕಾಲಿಗೆ ಬಿದ್ದು ಅಶೋಕ್ ಹತ್ರ ಕೇಳ್ಕೊಂಡ, ಇನ್ಮೇಲೆ ಮಾಡಲ್ಲ ಅಂತ. ಆಮೇಲೆ ಹುಟ್ಟು ರೋಗ ಸುಡೋವರೆಗೂ ಎಲ್ಲೋ ಹೋಗುತ್ತೆ ಇವನು. 2013ರಿಂದನೂ ಕೂಡ ಕರ್ನಾಟಕದಲ್ಲಿ ಅಶಾಂತಿ. ಒಬ್ಬರ ಬ್ರಾಹ್ಮಣ ಜನಾಂಗ, ಮರಾಠಿ ಬ್ರಾಹ್ಮಣ ಇವನು. ಇಡೀ ಕರ್ನಾಟಕದಲ್ಲಿ ಹುಡುಗರೇ ಬ್ರಾಹ್ಮಣರು ಪಾಪ ಪೂಜೆ ಗೀಜೆ ಮಾಡ್ಕೊಂಡು ಇಡ್ತಾನೆ. ಇವನು ಕೇಡಿ ಕೆಲಸ ಮಾಡ್ಕೊಂಡು ಇವತ್ತು ನೋಡಿ, ಅವತ್ತು ಸೌದತ್ತಿ ಇದರಲ್ಲಿ ಸಿಂದಗಿನಲ್ಲಿ ಫ್ಲಾಗ್ ಅನ್ನು ಆರಿಸಿ ಅಲ್ಲಿ 4 ಜನ ಅರೆಸ್ಟ್ ಆಗಿದ್ರು. 4 ಜನದು ಐಡೆಂಟಿ ಕಾರ್ಡು ಶ್ರೀರಾಮ ಸೇನೆ ಅಂತ ಸಿಕ್ಕಿತ್ತು. FIR ಆಯ್ತು. ಆಮೇಲೆ ಗುಂಡು ಹಾಕ್ಬೇಕು ಅಂತಿತ್ತು BJP ಸರ್ಕಾರ. ಬಂದು ನಮ್ಮ ಹತ್ರ ಬೇಡ್ಕಂಡ. ನಾನು ಅಶೋಕ್ ಹತ್ರ ಕರ್ಕೊಂಡೋಗಿದ್ದೆ. ಸೊ ಹಂಗಾಗಿ ಅಶೋಕ್ ಹತ್ರ ಕರ್ಕೊಂಡೋಗಿದ್ದೆ. ಅವತ್ತು ಗುಂಡ ಆಕ್ಟು ಇವನಿಗೆ ತಪ್ಪಿತು. ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತಂದ್ರೆ, ಇಂಥ ವ್ಯಕ್ತಿಗಳನ್ನ ಸರ್ಕಾರಗಳು ಕೋಕಾಗಿ ಹಾಕ್ಬೇಕು ತಾನೆ. ಇವನ ಮೇಲೆ ಮುತಾಲಿಕ ಅವ್ನ ಗ್ಯಾಂಗ್ ಮೇಲೆ ಕೋಕ್ ಹಾಕ್ಬೇಕು ತಾನೆ. ಕಾಂಗ್ರೆಸ್ ಅವ್ರಿಗೆ ಒಂದು ಎಮೋಷನ್ಸು. ಅಲ್ಲೆಲ್ಲೋ ಉಡುಪಿ ಹತ್ರ ಎಲ್ಲ ಇವನನ್ನ ಕಾಸು ಕೊಟ್ಟು ಎಲೆಕ್ಷನ್ ನಿಲ್ಲಿಸಿದ್ರು. ಯಾರು ಅಂತ ಕಾಂಗ್ರೆಸ್ ಅವ್ರನ್ನ ಕೇಳ್ಕೊಳ್ಳಿ. BJP ಅವ್ರನ್ನ ಸೋಲ್ಸಕ್ಕೆ ಇವನನ್ನು ಬಳಸ್ಕೊಂಡಿದ್ರು. ಇವನ ಮೇಲೆ ನೋಡಿ, ಎಂತ BJP ಅವ್ರು ಬಂದ್ರು ಇವನನ್ನು ಏನೂ ಮಾಡಲ್ಲ. ಕಾಂಗ್ರೆಸ್ ಅವ್ರು ಬಂದ್ರು ಇನ್ನೂ ಚೆನ್ನಾಗಿ ಕಾಸಿಗಿಸ್ಕೊಟ್ಟು ಇವನಿಗೆ ಎಲೆಕ್ಷನ್ ನಿಲ್ಲಿಸ್ತಾರೆ. ಇವನು ಶಿಷ್ಯಂದ್ರು ಬೆಳಗಾವಲ್ಲಿ ಆ 45 ಜನ ಮಕ್ಕಳಿಗೆ ವಿಷ ಹಾಕೋರೆ. ಅಲ್ಲಿ ಹೊಟ್ಟೆಗೆ ಏನೋ ತಿಂತಿರಲ್ಲ, ಹಳೆ ಬೇವರ್ಸಿಗಳ. ನೀವು ಶ್ರೀರಾಮ ಸೇನೆ ಅಂತ ಹೆಸರಿಕೊಂಡು ರೋಲ್ ಕಾಲ್ ಗಿರಾಕಿಗಳು. ಹಿಂದೂ ಮಕ್ಕಳನ್ನ ಸಾಯಿಸೋರು ನೀವು ಶ್ರೀರಾಮ ಸೇನೆಯವರ. ನಿಮ್ಮಂತ ಹಳೆ ಬೇವರ್ಸಿಗಳನ್ನ ಜನ ಮತ್ತೆ ಸರ್ಕಾರ ಆ ಊರಿಗೆ ಹೋಗ್ರಿ. ಅವ್ರ ಪೇರೆಂಟ್ಸ್ ನಿಮ್ಮನ್ನ ಅಡ್ಡಡ್ಡ ಸಿಗ್ದಾಕ್ತಾರೆ. ಹೋಗಿ ನೀವು ಅವ್ರ ಕೈಗೆ ಸಿಕ್ಕಿ ನೀವು ನೋಡ್ರಿ. ಹಿಂದೂ ಅನ್ಕೊಂಡು ಅವನು ಮುತಾಲಿಕು ಹಿಂದೂ ಮಕ್ಕಳಿಗೆ ವಿಷ, ಅವನ ಶಿಷ್ಯಂದ್ರೆ ಹಿಂದೂ ಮಕ್ಕಳಿಗೆ ವಿಷ ಹಾಕಕ್ಕೆ ಉಣ್ಸೋರು. ಸರ್ಕಾರ ಯಾವಾಗ ಇವ್ರ ಮೇಲೆ ಕ್ರಮ ತಗೊಳೋದು? ಸಿದ್ದರಾಮಯ್ಯ ಸರ್ಕಾರನಿಗೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ. ನನಗೆ ಹೇಳಿದ್ದು DK ಶಿವಕುಮಾರ್ ಅಲ್ಲೆಲ್ಲೋ ಇವನನ್ನ ಉಡುಪಿ ಹತ್ರ ಎಲ್ಲೋ ನಿಂತ್ಕೊಂಡಿದ್ದಲ್ಲ ಎಲೆಕ್ಷನ್ಗೋ. ಅದು ಕಾಂಗ್ರೆಸ್ ಅವರೇ ನಿಲ್ಸಿದ್ದು. ಅದು DK ಶಿವಕುಮಾರ್ ಹತ್ರ
ನಮ್ಮ ದೋಸ್ತ ಒಬ್ಬ ಇವನು ಸೂರ್ಯ ಮುಕುಂದ್ ರಾಜ್ ಅಂತಿದ್ದ, ಈಗ ಅವ್ನ ದೋಸ್ತಲ್ಲ ಬಿಡಿ, ಅವ್ನು ಡೀಲ್ ಮಾಡ್ಕೊಂಡು ಇವನನ್ನ ನಿಲ್ಸಿದ್ರಂತೆ. ಇಂಥ ಕ್ರಿಮಿನಲ್ಸ್ಗೆಲ್ಲ ಕಾಸು ಕೊಟ್ಟು ಎಲೆಕ್ಷನ್ ನಿಲ್ಲಿಸಿ ತಮ್ಮ ಬೆಳೆ ಬೇಯಿಸ್ಕೊಳ ಹಾಗೆ ಮುಟ್ಟಕ್ಕೆ ಬರ್ತಾ ಇದೆ ಅಲ್ಲ. ಈ ಥರ ಕಾಂಗ್ರೆಸ್ ಅವರು ತಮ್ಮ ಬೆಳೆ ಬೇಯಿಸ್ಕೊಳಕ್ಕೆ ಇಂಥವ್ರಿಗೆಲ್ಲ ಕಾಸುಗಳು ಕೊಟ್ಟು ಎಲೆಕ್ಷನ್ ನಿಲ್ಲಿಸಿ 2023 MLA ನಿಂತ್ಕೊಂಡಿದ್ದಲ್ಲೆಲ್ಲ ಉಡುಪಿ ಹತ್ರ, ಇವ್ರು ಅದೇ ಅಡ್ವಾಂಟೇಜು. ಸರ್ಕಾರ ಶ್ರೀರಾಮ ಸೇನೆನ ಬ್ಯಾನ್ ಮಾಡಬೇಕು. ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಇದಕ್ಕೂ ಅಡ್ಡ ಬರ್ತಾರೆ. ಕಾರಣ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಚೆನ್ನಾಗಿ ಅವನು ಮುತಾಲಿಕು ಅಂತ ನಾನು ಕೇಳ್ಪಟ್ಟೆ. ಪ್ರಶ್ನೆನೇ ಇರಲಿ, 45 ಜನ ಮಕ್ಕಳನ್ನ ಹೊಗೆ ಹಾಕ್ಬಿಟ್ಟಿರೋರು, ಬೇವರ್ಸಿ ನನ್ನ ಮಕ್ಳು ಇವರು. ಇವ್ರ ಮೇಲೆ ಕೋಕಾ ಹಾಕಿ ಎನ್ಫೋರ್ಸ್ ಕೋಕಾ ಅಂದೆಮ್ಮ. ಹಿಂದ್ಗಡೆ ಏನೋ ಲೈಟ್ ಬರ್ತಾ ಇದೆಯಲ್ಲ, ನಾನು ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನನಗೂ ಗೊತ್ತಾಗ್ತಲ್ಲ ಏನು ಅಂತ. ಬಟ್ ವಾಟ್ ಎವರ್ ಇಟ್ ಇಸ್ ದೇರ್, ಶ್ರೀರಾಮ ಸೇನೆನ ಬ್ಯಾನ್ ಅಲ್ಲ, ಇವ್ರುಗಳನ್ನ ಇವ್ರ ಮೇಲೆ ಕೋಕಾ ಹಾಕಿ ಗುಂಡೆ ಹಾಕಿ ಇವ್ನು ಮುತಾಲಿಕ್ನು ಅರೆಸ್ಟ್ ಮಾಡಬೇಕು. ಇವ್ನು ಯಾವನ ಹಳೆ ಬೇವರ್ಸಿ ಯಾರೋ ಸಾಗರ್ ಅಂತೆ, ಬೆಳಗಾಂ ಶ್ರೀರಾಮ ಸೇನೆ ಅಧ್ಯಕ್ಷ ಅಂತೆ, ಹಲ್ಕಟ್ ನನ್ನ ಮಗ. ಅನ್ಯಾಯವಾಗಿ ಅವ್ರ ಮಕ್ಕಳೇನು ಸುತ್ತೋಗಿದ್ರೆ ಆ ಮುಸ್ಲಿಂ ಹೆಡ್ ಮಾಸ್ಟರ್ ಮೇಲೆ ಬಂದಿರೋದು. ಅಂದ್ರೆ ಆ 45 ಜನ ಮಕ್ಕಳನ್ನ ಸಾಯಿಸ್ಬಿಟ್ಟು ಮುಸ್ಲಿಂ ಅವ್ರು ಸಾಯಿಸ್ದ ಅಂತೇಳಿ ಹಿಂದೂ ಮತ್ತೆ ಮುಸ್ಲಿಂ ಅವ್ರು ಗಲಾಟೆ ಮಾಡ್ಸಕ್ಕೆ ಈ ಹಳೆ ಬೇವರ್ಸಿಗಳು ಕೆಲಸ ಮಾಡ್ತಾ ಇರೋ. ಸರ್ಕಾರ ಮೌನವಾಗಿದ್ರೆ ಹೆಂಗ್ರಿ? ಎಲ್ಲಾ ಮಾಧ್ಯಮಗಳು ಬರ್ತಾ ಇದೆ, ಹೆಡ್ಲೈನ್ಸ್ ಆಗಿದೆ ವಿಚಾರ. ಏನು ಕ್ರಮ ತಗೊಂಬಿಡಿ, ಹಾಕಿ ಅವ್ನಿಗೆ ಬೇಡಿ ಹಾಕಿ, ಅವ್ನ ಮುತಾಲಿಕನ್ಗೆ ಬೇಡಿ ಹಾಕಿ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಅವ್ನಿಗೆ ಬೇಡಿ ಹಾಕಿ, ಒಳಗಡೆ ಹಾಕಿ. 45 ಜನ ಮಕ್ಕಳಿಗೆ ವಿಷ ಹಾಕಿ, ಅದೆಲ್ಲ ಬಡವ್ರ ಮಕ್ಕಳು. ಬಡವ್ರ ಮಕ್ಳು ಎಲ್ಲೋಗ್ಬೇಕು ಈ ಬೇವರ್ಸಿ ನನ್ನ ಮಕ್ಳ ಹತ್ರ. ನಿಮ್ ಯೋಗ್ಯತೆಗೆ ನೀವೆಲ್ಲ ಹಿಂದೂ ಅಂತ ಹೇಳ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ಜೀವನ ಮಾಡ್ತಿರಲ್ವೋ. ಪ್ರಾಣಗಳು ತೆಗೆಯಕ್ಕೆ ವಯಸ್ಸಲ್ಲ. ಗೌರಿ ಲಂಕೇಶ್ ಕೇಸಲ್ಲಿ ಮುತಾಲಿಕ್ನ ಸಿದ್ದರಾಮಯ್ಯ ಅವತ್ತು ಅರೆಸ್ಟ್ ಮಾಡ್ಬೋದಾಗಿತ್ತು, ಅರೆಸ್ಟ್ ಮಾಡಲಿಲ್ಲ. ಸಿದ್ದರಾಮಯ್ಯನವ್ರು ಏನಕ್ಕೆ ಇವನನ್ನು ಬೆಳೆಸ್ತಾ ಇದ್ದೀರಾ ನೀವು? ನಮ್ಗೆ ಗೊತ್ತಾಗ್ತಾ ಇಲ್ಲ. 45 ಜನ ಮಕ್ಕಳು ಹೊಗೆ ಹಾಕ್ಬಿಡೋರಲ್ರಿ ಸಿದ್ದರಾಮಯ್ಯನವ್ರೆ. ಇಂಥ ಹಳೆ ಬೇವರ್ಸಿಗಳಿಗೆಲ್ಲ ಕೋಕಾ ಹಾಕಿ ಅವನ ಮೇಲೆ, ಮುತಾಲಿಕನ ಮೇಲೆ ಹಾಕಿ. ಧನ್ಯವಾದಗಳು ಕರ್ನಾಟಕ. ಇಂಥ ಬೇವರ್ಸಿಗಳಿಗೆಲ್ಲ ಕಣ್ಮುಚ್ಕೊಂಡು ಕೂತ್ಕೊಂಡಿದೆ ಸರ್ಕಾರ ನೋಡಿ. ನಾವು ಮಾಡಿದ್ರೆ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಹೊಡೆ ಹಾಕ್ಬಿಟ್ಟಿರೋರು. ಇವನ್ ಮುತಾಲಿಕ್ ಅಲ್ವಾ? ಬೆಳೆಸ್ತಾರೆ ಕಾಂಗ್ರೆಸ್ ಅವರು. ಬೆಳೆಸಿ ಡಿ ಕೆ ಶಿವಕುಮಾರ್ ಬೆಳೆಸಿ. ಥ್ಯಾಂಕ್ ಯು. ಬಡವ್ರ ಮಕ್ಕಳು ತಾನೆ, ಸಾಯ್ಲಿ ಬಿಡಿ. ಡಿ ಕೆ ಶಿವಕುಮಾರ್ ಬಡವ್ರ ಮಕ್ಕಳು ತಾನೆ, ಏನು ಮಾಡೋಕೋಬೇಡಿ. ಅವ್ನ ಎಲೆಕ್ಷನ್ ಅಲ್ಲಿ ಬೆಳೆಸ್ಕೊಳ್ಳಿ ಮುತಾಲಿಕನ್ನ. ಅವ್ನ ಶಿಷ್ಯಂದ್ರು ವಿಷ ಹಾಕ್ಲಿ. ಅವ್ನ ಶಿಷ್ಯಂದ್ರು 2014 ಸಿಂಧಿಗಿನಲ್ಲಿ ಫ್ಲಾಗ್ ಕಟ್ಟಿದ್ರು. ಇನ್ನೂ ಮನೆ ಹಾಳು ಕೆಲಸ ಕರ್ನಾಟಕದಲ್ಲಿ ಮಾಡ್ತಾ ಇರಲಿ, ನೀವು ನೋಡ್ಕೊಂಡು ಸುಮ್ಮನೆ ಇರಿ. ಧನ್ಯವಾದಗಳು ಕರ್ನಾಟಕ. ಇಂಥ ಸರ್ಕಾರ ಇರ್ಬೇಕಾದ್ರೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಥ್ಯಾಂಕ್ ಯು.